ಕಮಲ ಕಮಲ ಯಪ್ಪ ಯಪ್ಪ ಎಡ ಈಗ ಬಂದ್ರೆ ಅಪ್ಪ ಒಳಗದನ ಕರಿತೀನಿ ಅಂದ್ರೆ ಯಪ್ಪ ಯಪ್ಪ ಅಣ್ಣ ವೈನಿ ಎಲ್ಲರೂ ಬಂದ್ರು ಬಾ ಹೋಗ್ಬಂದ್ರಪ್ಪ ಏನೇನಾಯ್ತು? ಅಲ್ಲ ನಾನು ಬಿಟ್ಟ ಹೋಗ್ಬಿಟ್ಟಿರಲ್ಲಪ್ಪ ವೀರಣ್ಣ. ನಾನು ಬರ್ತಿದ್ನಿಲ್ಲ. ಯತ್ತಿ ನಾನು ಅಲ್ಲಿ ಎಲ್ಲ ಊಟ ಮಾಡಿದ್ನ ಮತ್ತ ಅಲ್ಲಿ ತಾಟಿತ್ತು ತಾಟ್ನ ಎಲ್ಲ ಅಡ್ಡಾಡಿದೆ. ಅಲ್ಲಿ ಬಾ ಚಂದ ಇತ್ತು ಅತ್ತಿ. ಹೌದಾ ಬಂಗಾರಿ? ಬಾಯ್ ಎತ್ಕೊಂತೀನಿ. ಬ್ಯಾಡ ಅತ್ತಿ, ನಾನು ಎತ್ಕೋಬೇಡ, ನನಗೆ ಇಷ್ಟ ಆಗಂಗಿಲ್ಲ. ನಾನು ಓಡಾಡ್ತೀನಿ ಅಡ್ಡಾಡ್ತೀನಿ ಜಿದ್ದಾಡ್ತೀನಿ ಎಲ್ಲ ಮಾಡ್ತೀನಿ ಗೊತ್ತೇನು? ಹೋಗಿದ್ದೇನಾಯ್ತು? ಕೆಲಸ ಎಲ್ಲ ಆಯ್ತಲ್ಲ? ನಮ್ಮ ಪಟೇಲ್ರು ಹಿಡಿದ ಮೇಲೆ ಬಿಡ್ತಾರನ? ಎಲ್ಲ ಆಯಿತು, ಮಾತುಕತೆ ಆಯಿತು, ಎಲ್ಲ ಆಯಿತು. ಹೋಳಿಗೆ ಉಂಡು ಬಂದೇವು ನೋಡು. ಇನ್ನೇನು ಮದ್ವೆ ಇನ್ನೊಂದು 2 ತಿಂಗಳದಾಗ ಉದ್ಸೇ ಬಿಡೋದು. ಪಿಪಿ ಪಿಪಿ ಡುಮ್ ಡುಮ್ ಡುಮ್. ನಮ್ಮ ಕಮಲ ಅವ್ರ ಮನೆಯವ್ರು ಐತಪ್ಪ, ಅಷ್ಟು ಚಂದ ಐತೆ ನಾವು ಮನೆ ತೋಟ. ಅಬ್ಬಬ್ಬಬ್ಬ ಭಾರಿ ಇದ್ದೇವೆ. ಹೋಗು ಕಮಲ, ಹುಡುಗ ಭಾರಿ ಚಂದ ಅದಾನ. ನಿನಗಾಗಿ ಅವನಿಗೆ ಒಪ್ಪತ್ ನೋಡಿ, ಈಡು ಜೋಡಿ ಭಾಳ ಚಂದ ಐತಿ. ಮನಿತನ ಐತವ, ಅಷ್ಟು ಚಲೋ ಐತೆ ನೋಡಿ. ನನಗಂತೂ ಗಾಬರಿನೇ ಆಗಿಬಿಟ್ಟೆ ಬಿಡು. ನಮ್ಮದು ಹಂಗಿಲ್ಲ, ಅಷ್ಟು ಚಂದ ಐತಿ ಮನಿ. ಅದು ಅತ್ತಿನ ಭಾಳ ಸಂಪನ್ನ ಅದಾಳ. ನೀ ಮಾಡ್ಕೊಳ್ಳೋ ಹುಡುಗನು ಭಾಳ ಸಂಪನ್ನ ಐತಿ. ಇನ್ನೇನು ನಿಮ್ಮ ಮಾವ ಆಗವ ಸ್ವಲ್ಪ ಜಿಪುಣ್ತನ ಮಾಡ್ತಾನ ಅನ್ಸುತ್ತೆ. ಯಾಕಂದ್ರೆ ಒಬ್ಬರನ್ನ ಕರಿಬೇಕಿಲ್ಲ ಗಟ್ಟಿ ಮಾಡೋದು. ಒಬ್ಬರನ್ನ ಕರೀಲಿಲ್ಲ, ನಾವು ನೀವು ಅದೇವಲ್ಲ ಸಾಕು, ಪಟೇಲ್ ಅದನ್ನಲ್ಲ ಸಾಕು, ಮತ್ತೇನು ಮಂದಿ ಕರೀದು ಅಂದ. ಅದಕ್ಕೆ ಅನ್ಕೊಂಡೆ ಅಯ್ಯೋ ಜಿಪುಣ್ತನ ಮಾಡ್ತಾನ, ಅದಕ್ಕೆ ಇಟ್ಟು ಗಳಿಸ್ಯಾನ ಬಿಡು ಇವ ಅಂತಂದು. ಹೌದು ಬೇಕಂಬ್ಲ. ನಿಮ್ಮ ಮಾವಾಗ ಭಾಳ ಜಿಪುಣ್ತನ ಅದು ಮಾಡ್ತಾನೆ ಬಿಡು. ಒಬ್ಬರನ್ನೂ ಕರೀಲಿಲ್ಲ, ಆದ್ರೆ ಅಡುಗೆ ಚಲೋ ಮಾಡಿಸಿದ್ರು ಬಿಡು. ಯಾರೋ ಒಣೆನವರ ಬಂದು ಮಾಡಿ ಬಿಟ್ಟು ಹೋಗಿದ್ರಂತ. ಚಲೋ ಆಗಿತ್ತು. ಹೋಳಿಗೆ, ಅನ್ನ, ಸಾರು, ಬದ್ನಿಕಾಯಿ ಪಲ್ಯ, ಮೊಸರು ಏನೇನಪ್ಪ ಮಾಡಿಸಿದ್ರವ. ಉಂಡು ನೋಡಿ ಇನ್ನಕ್ಕಾದ್ರೂ ಕರಗೇ ಇಲ್ಲ. ಆದರೂ ಏನು ಗಟ್ಟಿ ಮಾಡೋದು. ನಾವು ಒಂದು 5-6 ಮಂದಿನ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೇವೆ. ಮತ್ತು ಇಲ್ಲೊಬ್ಬ ಅವ್ರ ಗೌಡ್ರಿಗೆ ಆರಾಮಿಲ್ಲರ್ಕೆ ಎಲ್ಲರೂ ಆ ಕಡೆ ಹೋದರು. ಅವ್ರು ಕರಿಬೇಕಿಲ್ಲ ಇಲ್ಲಿ, ಒಬ್ಬರನ್ನೂ ಕರ್ತಿಲ್ಲ. ಕೇಳಿದ್ರೆ ಇಲ್ಲ ಹಂಗೆ ಅಲ್ಲಿ ಯಾರೋ ಹೋಗ್ಯಾರ, ಅಲ್ಲಿಗೆ ಹೋಗ್ಯಾರ, ಇಲ್ಲಿಗೆ ಹೋಗ್ಯಾರ. ನಾನು ಅನ್ಕೊಂಡೆ ಅದಕ್ಕೆ ಇಟ್ಟು ರೇಷನ್ ಅಂತಂದು ಬಿಡು. ನಾಳೆ ನಿಮ್ಗಾಗತ್ತೆ ಎಲ್ಲ, ನಿನ್ನ ಮಕ್ಕಳಿಗೆ ಆಗತ್ತೆ. ಅಣ್ಣ ನನಗೆ ಪದೇ ಪದೇ ಹಂಗೆ ಅನ್ಬೇಡಪ್ಪ, ನಂಗೆ ನಾಚಿಗೆ ಬರುತ್ತೆ. ನಾಚು ಮಾಡಿದ್ರೆ ಹೆಂಗೆ? ಕಮಲ ಸ್ವಲ್ಪ ಮೈ ಕರಗಿಸ್ಕೊರ. ಅನ್ನ ಬಿಡು. ಬರೀ ರೊಟ್ಟಿ ಉಣ್ಣು ಅಂದ್ರೆ ಇದಾಗುತ್ತೆ. ರಾತ್ರಿನಾಗ ಅನ್ನನ ಬಿಟ್ಬಿಡು ಅಂದ್ರೆ ಸ್ವಲ್ಪ ಮೈ ಕರಗುತ್ತೆ. ಆಕಿ ಮೊದ್ಲಿಂದನೂ ಹಂಗ ಅದಾಳ ಬೇ. ಏನು ಮಾಡ್ಬೇಕು? ಆಕಿನ ಮೈನ ಕರಗಂಗಿಲ್ಲ. ಹುಟ್ಟಿದ್ಗಳನ್ನ ಅವಾಗನ 3.5 kg ಇದ್ಲು. ಹಿಂದಗಡೆ ಬರ್ತಾ 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 ಮೈ ಹಿಡ್ದ ಬಿಟ್ಲು. ಅವಾಗಿಂದ ಆಕಿನ ಮೈನ ಕರಗಂಗಿಲ್ಲ. ಹಿಂಗ ಅದಾಳ. ಏನು ಮಾಡೋಕ್ಕಾಗತ್ತ? ಆದ್ರೂ ಚಂದ ಅದಾಳ ನಮ್ಮ ಕಮಲ ಎಲ್ಲರ್ಕಿಂತನ. ನೋಡ ಹೆಂಗದಾಳ. ಆಕಿನ ನೋಡಿದವರು ಒಬ್ರು ಅಲ್ಲೇ ಅಂದಿಲ್ಲ. ನಾವ ಮನೆತನ ಅದು ಚಲೋ ಇಲ್ಲ ಅಂತಂದು ಬಿಟ್ಟಿದ್ದೇವಿ. ಮತ್ತು ನೋಡು ಇವು ಮನೆತನ ಚಲೋ ಐತಿ, ಅದಕ್ಕೆ ಕೊಟ್ಟೇವಿ. ಆಯ್ತಪ್ಪ, ಇಲ್ಲ ನಾನು ಹಂಗೆ ಅಂದೆ. ಸ್ವಲ್ಪ ಮೈ ಕರಗಿಸಿದ್ರ ಇಬ್ಬರಿಗೆ ಚಲೋ ಆಗತ್ತಾ ಹಂಗಂತಂದೆ. ಮತ್ತೆ ಬೇಸರ ಮಾಡ್ಕೋಬೇಡವ ಕಮಲ ಹಂಗಂದೆ ಅಂತಂದು. ಇಲ್ಲತ್ತೆ, ನಾನೇನು ಬೇಸರ ಮಾಡ್ಕೊಳಂಗಿಲ್ಲ. ಮತ್ತೆ ನೀವು ಹೇಳೋದು ನಮ್ಗೆ ಚಲೋ ಅಂತ ಹೇಳ್ತೀರಲ್ಲ, ಹೌದಿಲ್ಲ? ಆಯ್ತಾ, ಚಾ ಮಾಡ್ತೀನಿ ಕುಂದ್ರಿ. ಇರೋಣ, ನಾ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಪ್ಪ. 1 ವಾರದ ನಂತರ. ಹುಚ್ಚಪ್ಪಣ್ಣ ಹುಚ್ಚಪ್ಪಣ್ಣ ಏನು ಮಾಡಕತ್ತಿ? ಸಣ್ಣ ಗೌಡ್ಸಣ್ಣ ಕೆಲಸ ಮಾಡಕತ್ತಿದ್ ನೋಡು ಇಲ್ಲೇ. ನೀವೇನು ಈ ಕಡೆ ಬಂದುಬಿಟ್ರಲ್ಲ? ಹುಚ್ಚಪ್ಪಣ್ಣ, ನೀವು ಸಣ್ಣ ಗೌಡ್ಸಣ್ಣ ಅನ್ನಕ್ಕೆ ಹೋಗ್ಬೇಡ. ಹೇಳಿ ನೀ ತಂಗ್ಯಮ್ಮನ ಅಂತಂದು ಮತ್ತೆ ಹಂಗೆ ಅಂತೀರಿ ನೋಡು. ಕಣ್ಣು ಕಣ್ಣು. ಹುಚ್ಚಪ್ಪಣ್ಣ ಏನಾಯ್ತು? ಕಣ್ಣು ಧೂಳು ಬಿತ್ತನು ನೋಡೋಣ. ಇವರಿಬ್ರು ಯಾಕೆ ಹಿಂಗೆ ನಿಂತಾರ? ಇಲ್ಲಿ ಏನು ನಡೆಯಕತ್ತೈತಿ? ಏಕೆ ಯಾಕೆ ಇವನು ಮುಂದೆ ನಿಂತಾಳ? ಕೆಲಸನವಲ್ಲ ಅವ. ಇಲ್ಲ ಏನಾಗಿಲ್ಲ ಬಿಡ್ಬಿ. ಹಂಗೆ ಸ್ವಲ್ಪ ಅದು ಧೂಳು ಬಿತ್ತಾನ, ಏನಾಗಿಲ್ಲ. ಅಂದ್ರೆ ಧೂಳು ಬಿದ್ದಿದ್ದಕ್ಕೆ ಹೋಗಿ ನಿಂತಾನ. ನಾನಾ ತಪ್ಪು ತಿಳ್ಕೊಳತ್ತೀನಿ ನೋಡು. ಸ್ವಲ್ಪ ಕೈ ಹಿಡ್ಕೊ. ಇವ ಏನು ಕೈ ಹಿಡ್ಕೊ ಅಂತ ಹೇಳತ್ತಾನ? ಸ್ವಲ್ಪ ನೋಡಿ ಕೆಲಸ ಮಾಡಬೇಕು, ಹಂಗೆ ಬರೀ ಕೆಲಸ ಮಾಡೋದಲ್ಲ. ಏನಿರು ಏಕೋ ಚಂಡಿ ಮಾತಾಡ್ತಾರ. ಬಾಬಾ ಈಗ ಹೋಗೋಣ, ಹೊತ್ತಾಯ್ತು. ನೀವು ಯಾವಾಗ ಬಂದಿರಿ? ಆಗ ಬಂದೆ. ನೀವು ಕಣ್ಣಾಗ ಧೂಳು ಬಿದ್ದೈತೆ ಅನ್ನತ್ತಿದ್ರಲ್ಲ, ಆಗ ಬಂದೆ. ನೀವು ಇಲ್ಲಿ ಯಾಕೆ ಬಂದಿರಿ? ಇಲ್ಲ, ನಾನು ಕೆಲಸ ಆದ್ಮೇಲೆ ಸ್ವಲ್ಪ ಈ ಕಡೆ ತೋಟದ ಕಡೆ ಬಂದಿರ್ತೀನಿ ರೀ. ಅದಕ್ಕೆ ಇಲ್ಲಿ ಹುಚ್ಚಪ್ಪಣ್ಣ ಅಂತ ಹೇಳಿದ್ರು ಕೆಲಸ ಮಾಡೋರು. ಕಣ್ಣ ಧೂಳು ಬಿದ್ದೈತೆ ಅಂದ್ರೆ ಅದಕ್ಕೆ ನೋಡಕತ್ತಿದ್ದೆ. ಕಣ್ಣಾಗ ಧೂಳು ಬಿದ್ದಿದ್ರಿ, ನೋಡಕತ್ತಿದ್ರಿ ಅಷ್ಟೇ ರೀ. ಚಿಕ್ಕ ಹುಡ್ಸಣ್ಯರು ಭಾಳ ನಮ್ಮನ್ನ ಇದನ್ನ ಮಾಡ್ತಾರೆ ರೀ, ವಿಚಾರಿಸ್ತಾರೆ ರೀ, ಭಾಳ ಚಲೋ ನೋಡ್ಕೊಂಡು ಹೋಗ್ತಾರೆ ರೀ. ಹೌದೌದು, ವಿಚಾರಿಸ್ತಾರೆ. ಭಾಳ ಒಳ್ಳೆಯವ್ರದಾರ ನಿಮ್ಮ ಚಿಕ್ಕ ಹುಡ್ಸಣ್ಯರು. ಅದಕ್ಕೆ ನೋಡಿದೆ. ನಾನು ಹಂಗೆ ಈ ಕಡೆ ಬಂದಿದ್ದೆ, ಪಟೇಲ್ರ ಮನೆಗೆ ಬಂದಿದ್ದೆ. ಈ ಕಡೆ ತೋಟದ ಕಡೆ ನೋಡಿಕೊಂಡು ಮನೆಗೆ ಹೋದಾಗ ಅಲ್ಲೇ ಹೋಗ್ಯಾರ ನೋಡ್ಕಂಬಲ್ಲ ಅಂದರು. ಅದಕ್ಕೆ ನೋಡಕ್ಕೆ ಬಂದೆ ಅಷ್ಟೇ. ಆಯಿತು, ನೀವು ಮಾತಾಡ್ತೀರಿ, ನಾನು ಹೋಗ್ತೀನಿ. ಹೇಳ್ರಿ, ಆರಾಮದಿರಿ? ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ನನಗೆ ಅಂಜಿಕೆ ಬರತೈತಿ. ಯಾಕೆ ಅನ್ಸ್ತೀರಿ? ಅಂಜಕ್ಕೆ ಹೋಗ್ಬೇಡ್ರಿ. ಇನ್ನೇಗ ಅವ್ರ ಜೊತೆ ಎಷ್ಟು ಚಂದ ಮಾತಾಡಕತ್ತಿದ್ರಿ. ಹಂಗೆ ಮಾತಾಡ್ರಿ ನನ್ನ ಜೊತೆನ. ಅಲ್ರಿ, ಅವರು ನಮ್ಮನೆ ಕೆಲಸ ಮಾಡೋರಲ್ರಿ, ದಿನ ಮಾತಾಡಿ ರೂಢಿ ಇರುತ್ತೆ. ನಿಮ್ಮ ಜೊತೆ ಮಾತಾಡಕ್ಕೆ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ಬಾಯಿ ಒಣಗಾಕತ್ತೈತಿ ನಂದು. ಅಷ್ಟೇ ಅನ್ಸ್ಕೋತೀರಿ, ಅನ್ಸ್ಕೊಳ್ಬೇಡ್ರಿ. ನಡ್ರಿ ಹೋಗೋಣ. ಸ್ವಲ್ಪ ಎಣ್ಣೀರು ಕುಡಿದು ಹಂಗೆ ಮಾತಾಡ್ಕೊತ ಹೋಗೋಣ ನಡ್ರಿ.
ನೋಡಿದ್ರೆ ಭಾಳ ಒಳ್ಳೆಕೆ ಅನ್ನಿಸ್ತಾಳ. ಛೇ, ನಾನು ತಪ್ಪು ತಿಳ್ಕೊಳತ್ತೀನಿ. ಹಂಗೆಲ್ಲ ತಿಳ್ಕೊಬಾರ್ದು. ಒಳ್ಳೆಕದಾಳ ಕಮಲ. 1 ತಿಂಗಳದ ನಂತರ ಬಾಗಿ ಏನಿದು ಹೇಳಿ ಬಂದ್ರೂ ತಿರುಗಿ ತಿಂಗಳಾತವ, ಏನು ಸುದ್ದಿನೇ ಇಲ್ಲ. ಹಾಂ ಆ ಹುಡುಗ ಮಾಡ್ಕೊಡೋದು ಬಂತು, ಅವನಿಗೂ ಆಕೆ ಹೊಲಕ್ಕೆ ಹೋಗ್ಯಾಳ ನೋಡು ಅಂತ ಹೇಳಿ ಕಳಿಸಿದೇವಿ. ಅವನು ನಕ್ಕೊತ ಬಂದು ಆಕಿನ ಬಿಟ್ಟು ಹೋದ. ಇವ್ರಿಗೇನು ಅನುಮಾನ ಬರಕತ್ತಿಲ್ಲ ನಾ ಹೇಳಿದ್ದು. ಆಕಿನ ಬಾರಿನ ಹಂಗೈತಿ, ಅನುಮಾನ ಯಾರಿಗಾರ ಬರುತ್ತೆ ನೋಡಿದ್ರು ಪಾಪ ಅನ್ಸುತ್ತೆ. ಮತ್ತು ಆಕಿನೂ ಚಲೋನ ಅದಾಳಲ್ಲ, ನಾವ ಕಿತ್ಬಿ ಮಾಡಕತ್ತೀವಿ, ಮತ್ತು ಯಾರಿಗೆ ಅನುಮಾನ ಬರುತ್ತೆ ನೋಡು. ನಿಂದ್ರಿ ಈ ಸದ್ ಏನಾರು ಒಂದು ಐಡಿಯಾ ಮಾಡಿಬಿಡು. ನಿಂದ್ರ ಐಡಿಯಾ ನನ್ನಲ್ಲಿ ಐತಿ, ಅದಕ್ಕೆ ಧೈರ್ಯ ಇರಬೇಕು. ಮತ್ತು ಅದೇ ಟೈಮ್ಕನ ನಿನ್ನ ಗಂಡ ಬಂದು ನೋಡ್ಬೇಕು, ಅಂದ್ರೆ ಇದು ವರ್ಕೌಟ್ ಆಗುತ್ತೆ ನೋಡು. ನನ್ನ ಗಂಡ ಬರ್ತಾನೆ. ಮತ್ತು ಅದು ಏನು ಐಡಿಯಾ ಹೇಳಿ ನನಗೆ. ಇಷ್ಟೇ ನೋಡು. ಹೌದಾ? ಮತ್ತು ಅವನಿಗೆ ಹುಚ್ಚಪ್ಪ ಹೇಳಿ ಕಳಿಸ್ಯಾನ? ಹೇಳಿನಿ, ಅಲ್ಲಿ ಸೀರೆ ಇಸ್ತ್ರಿ ಮಾಡಕೊಟ್ಟೇವಲ್ಲ, ತೊಗೊಂಬ ಅಂತ ಹೇಳಿ ಸದ್ ಬರ್ತಾನ. ಬಂದಂದ್ರೆ ಹೇಳಿದ್ನಲ್ಲ ಹಂಗೆ ಮಾಡು. ಆಯ್ತಾಯ್ತು. ಭಾರಿ ಒಳ್ಳೆ ಐಡಿಯಾನ ಹುಡುಕಿ ಬಿಡು. ಗೌಡ್ಶಣ್ಯರ, ಭಾಗೀರಥಿ ಗೌಡ್ಶಣ್ಯರ ಬಂದ ನೋಡಿ. ತಗೊಂಬಂದು ಹುಚ್ಚಪ್ಪನ ನಮ್ಮ ಕಮಲಾನ್ ಕೋಣ್ಯಾಗ ಹೋಗಿ ಅಲ್ಲೇ ಇಟ್ಟು ಬಿಡು. ನಾನು ರೀ ಕಮಲ ಕರ್ಕೊಂಡ್ರಿ? ಬ್ಯಾಡ್ರಿ, ನೀವೇ ತೊಗೊಂಡು ಹೋಗ್ರಿ. ಅಯ್ಯ ಹಂಗೆ ಕಂತಿ, ನೀನು ನಮ್ಮ ಮನೆ ಒಬ್ಬ ನಾವು ಏನಾರು ಹಿಂಗೆ ಬೇರೆ ಅಂತ ತಿಳ್ಕೊಂಡೇವನು? ಎಷ್ಟು ವರ್ಷ ಆತ್ ಇಲ್ಲಿದ್ದು? ಹಂಗೆಲ್ಲ ಅನ್ನಕ್ಕೆ ಹೋಗ್ರಾಕಿಲ್ಲ, ನಿಮ್ಮ ತಂಗಿದ್ದಂಗೆ. ಹೌದಿಲ್ಲ? ಹೋಗೋ, ನಂಗೆ ಸ್ವಲ್ಪ ಕೈಯ ಹೊಲಸಾಗೈತಿ, ರೊಟ್ಟಿ ಹಿಟ್ಟಾಗೈತಿ ನೋಡಿ ಕೈ. ಹೆಂಗೆ ಹಿಡ್ಕೊಳ್ಳಿ ಹೊಸ ಸೀರೆಗಳು, ಅದಕ್ಕೆ ನೀನು ತೊಗೊಂಡು ಹೋಗು. ಹೆಂಗೈತಿ? ಆಯ್ತು ಬಾ, ಹೋಗಿ ಒಳಗೆ ಹೋಗೋಣ. ಆಸೆಯು ಕೈಗೂಡಿತು, ಆಸರಿ ದುರಿತಾಯಿತು, ಚಿಂತೆ ದೂರವಾಯಿತು, ಮನಸ್ಸು ಹಗುರವಾಯಿತು. ಇನ್ನೇನು ಕೇಳಲಾರೆ, ಇನ್ನೇನು ಬೇಡಲಾರೆ ಎಂದು ನಿನ್ನ ನಾನು. ಚಿಕ್ಕೋಡ್ಶಣ್ಯರ ಹುಚ್ಚಪ್ಪಣ್ಣ ಬರ್ರಿ, ಏನು ತಗೊಂಡು ಬಂದ್ರಿ? ಸೀರೆ ತೊಗೊಂಬಂದೆ, ಇಸ್ತ್ರಿ ಮಾಡಕ್ಕೆ ಕೊಟ್ಟಿದ್ರು, ತೊಗೊಂಬ ಅಂತ ಹೇಳಿದ್ರು. ಭಾಗೀರಥಿ ಗೌಡ್ಶಣ್ಯರು ತೊಗೊಂಬಂದಿನಿ. ತೊಗೋರಿ, ಇದನ್ನು ನಾನು ಹೋಗ್ತೀನಿ, ಹೊತ್ತಾಗತ್ತೆ. ಏನಾಯ್ತು ಗೌಡ್ಶಣ್ಯರು? ಇದ್ದೇಳ್ರಿ, ಏನಾಯ್ತು? ಬಾಗಿ ಕಮಲಕ್ಕೆ ಏನು ಮಾಡತ್ತಾಳ? ಇನ್ನೂ 1 ವಾರ ಉಳ್ದೈತೆ ಮದುವೆ. ಅವರು ಪಿತಾಂಬರದು ತಂದಾರಂತ ನೋಡ್ಬಾ ಅಂತ ಕರೆಯಕತ್ತಾರ. ಎಲ್ಲಿದಾಳ ಕಮಲ? ಕೊನೆಗದಾಳ ನೋಡ್ರಿ. ಇವರು ಬಂದಾರನ? ಪ್ರವೀಣ್ ಅವರು ಬಂದಾರನ? ಹ್ಞೂ, ಅವರು ಬಂದಾರ. ಕೊನೆಗದಾಳ ನೋಡ್ರಿ, ಕರ್ಕೊಂಡು ಹೋಗ್ರಿ. ಕಮಲ, ಹುಚ್ಚಪ್ಪ, ಏನಿದು? ಏನು ಮಾಡತ್ತೀರಿ ಇಬ್ರು?